ನಮಸ್ಕಾರ ಜಾಣರೇ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋ ಡ್ರಾಮಾ, ನೋ ಫೇಕ್, ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಎಲ್ಲ ಒಂದು ವ್ಯಕ್ತಿಗಳಿಗೂ ಸಹ ಇಷ್ಟವಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಒಂದು ಅವರ ಒಂದು ಹಿಸ್ಟ್ರಿಯನ್ನು ತಿಳ್ಕೊಳ್ಳೋಣ. ಸ್ವಾಮಿ ವಿವೇಕಾನಂದರು ಅವರು ಮೊದಲ ಹೆಸರು ಏನಪ್ಪ ಅಂತ ಹೇಳಿದ್ರೆ ನರೇಂದ್ರನಾಥ ದತ್ತ ಅಂತ ಅಂದ್ಬಿಟ್ಟು. ಅವರು ಯಾವಾಗ ಜನಿಸಿದ್ರಪ್ಪ ಅಂತ ಹೇಳಿದ್ರೆ 1863 ಜನವರಿ 12ರಂದು ಜನಿಸ್ತಾರೆ. ಅವರು ಜನಿಸಿದ್ದೆಲ್ಲಪ್ಪ ಅಂತ ಹೇಳಿದ್ರೆ ಕಲ್ಕತ್ತಾದಲ್ಲಿ ಜನಿಸಿರ್ತಾರೆ. ಅವ್ರ ತಂದೆ ವಿಶ್ವನಾಥ ದತ್ತ ಹಾಗೂ ತಾಯಿ ಬಂದ್ಬಿಟ್ಟು ಭುವನೇಶ್ವರಿ ದೇವಿಯಾಗಿರ್ತಾರೆ. ಇವರು ಚಿಕ್ಕಂದಿನಿಂದಲೂ ಸಹ ಆಧ್ಯಾತ್ಮಿಕ ಆಸಕ್ತಿ ಹೊಂದಿದವರಾಗಿದ್ದರು ಸ್ವಾಮಿ ವಿವೇಕಾನಂದನವರು. ಅವರು ರಾಮಕೃಷ್ಣ ಪರಮಹಂಸರ ಪ್ರಭಾವಕ್ಕೆ ಒಳಗಾಗಿ ಸನ್ಯಾಸಿ ಜೀವನವನ್ನು ಸ್ವೀಕಾರ ಮಾಡ್ತಾರೆ. ವಿವೇಕಾನಂದರು ಭಾರತದ ವೇದಾಂತ ಮತ್ತು ಯೋಗ ತತ್ವಗಳನ್ನು ಅಮೆರಿಕದ ಚಿಕಾಗೋದಲ್ಲಿ 1893ರ ಧರ್ಮಗಳ ಸಂಸತ್ತಿನಲ್ಲಿ ಮಂಡಿಸಿ ಅವರು ವಿಶ್ವಾದ್ಯಂತ ಪ್ರಸಿದ್ಧರಾಗಿರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಅವರು ಎಲ್ಲಪ್ಪ ವಿದ್ಯಾಭ್ಯಾಸ ಮಾಡಿದ್ದು ಅಂತ ಹೇಳಿದರೆ ಮೆಟ್ರೋಪಾಲಿಟನ್ ಇನ್ಸ್ಟಿಟ್ಯೂಟ್ ಮತ್ತು ನಂತರ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಇವರು ವ್ಯಾಸಂಗ ಮಾಡಿರ್ತಾರೆ. ಇವರಲ್ಲಿ ಯಾವುದೇ ಆಸಕ್ತಿ ಇತ್ತಪ್ಪ ಅಂತ ಹೇಳಿದ್ರೆ ಸಂಗೀತ, ಕ್ರೀಡೆ, ಜಿಮ್ನಾಸ್ಟಿಕ್ ಮತ್ತು ಕುಸ್ತಿಯಲ್ಲಿ ಇವರು ಆಸಕ್ತಿಯನ್ನು ಹೊಂದಿರತಕ್ಕಂಥವರಾಗಿದ್ದರು. ಇವ್ರ ಜ್ಞಾನ ಯಾವುದರಲ್ಲಿ ಇತ್ತಪ್ಪ ಅಂದರೆ ಹಿಂದೂ ಗ್ರಂಥಗಳು ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರ ಎರಡನ್ನೂ ಕೂಡ ಇವರು ಅಧ್ಯಯನ ಮಾಡಿರ್ತಾರೆ. ಇವರು ಗುರುಗಳು ಆದಂಥ ರಾಮಕೃಷ್ಣ ಪರಮಹಂಸರ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವ್ರು. ಇವರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನ ಸಂಸ್ಥಾಪಕರಾಗಿರ್ತಾರೆ. ಮತ್ತು 1893ರಲ್ಲಿ ಅಮೇರಿಕಾದ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಭಾಷಣ ಮಾಡಿ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಜಾಗೃತಿ ಮಾಡಿರ್ತಕ್ಕಂಥದ್ದು. ಇವರ ಒಂದು ಸವಿನೆನಪಿಗಾಗಿ ವಿವೇಕಾನಂದರ ಜನ್ಮದಿನವನ್ನು ಜನವರಿ 12 ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಅವರು ವಿಶ್ವ ಸಹೋದರತ್ವ ದಿನವನ್ನು ಇವರ ನೆನಪಿಗಾಗಿ ಕೂಡ ಆಚರಣೆ ಮಾಡಲಾಗ್ತದೆ. ಯಾವಾಗಪ್ಪ ಅಂತ ಹೇಳಿದರೆ ಸೆಪ್ಟೆಂಬರ್ 11 ವಿಶ್ವ ಸಹೋದರತ್ವ ದಿನವನ್ನಾಗಿ ಕೂಡ ಆಚರಣೆ ಮಾಡಲಾಗಿದೆ. ಇನ್ನು ಹಲವಾರು ಕಾರ್ಯಗಳನ್ನು ಮಾಡಿ ಎಲ್ಲ ಯುವಕರ ಒಂದು ಬಡಿದೆಬ್ಬಿಸಿರ್ತಕ್ಕಂಥ ವ್ಯಕ್ತಿ ಅಂತಲೇ ಹೇಳ್ಬೋದಾಗಿದೆ. ಸ್ವಾಮಿ ವಿವೇಕಾನಂದರ ಗುಣಗಳನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ, ನೋ ಡ್ರಾಮಾ, ನೋ ಫೇಕ್, ಒನ್ಲಿ ರಿಯಾಲಿಟಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.